ಹಾಯ್ ಹಲೋ ನಮಸ್ಕಾರ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗ್ತಿದೆ. ಏನಕ್ಕೆ ಅಂದರೆ ಈ ವ್ಲಾಗಲ್ಲಿ ನಾವು ಹೋಗ್ತಾ ಇದ್ದೀವಿ 3 days ರೋಡ್ ಟ್ರಿಪ್. ಫೈನಲಿ ಆಫ್ಟರ್ ತುಂಬ 1 ತಿಂಗಳಿಂದ ಪ್ಲ್ಯಾನ್ ಮಾಡಾದ್ಮೇಲೆ ಫೈನಲಿ ವಿ ಆರ್ ಲೀವಿಂಗ್ ಫಾರ್ ಟ್ರಿಪ್. ಪ್ಲೇಸಸ್ ಯಾವುದು ಅಂತ ಈಗಲೇ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಫೈನಲಿ ಇಟ್ಸ್ ಟೈಮ್ ಟು ಲೀವ್. ವಿ ಹ್ಯಾವ್ ಸುಜನ್ ಆ್ಯಂಡ್ ಜೊತೆಗೆ ದೀಕ್ಷಿತ್ ಇದ್ದಾರೆ ಆ್ಯಂಡ್ ಒನ್ ಮೋರ್ ಪರ್ಸನ್ ಮೋಹನ್ ಇದ್ದಾರೆ, ದೀಕ್ಷಿತ್ ಅಲ್ಲಿದ್ದಾರೆ. ಸೊ ಒಂದು ಜಿಕ್ಸರ್ ಹೋಗ್ತಾ ಇದೆ ನಮ್ಮ ಜೊತೆ. ಇನ್ನೊಂದು ಗಾಡಿ ಬಂದು ಎಕ್ಸ್ಪಲ್ಸು ವಿತ್ ರೈಡರ್ ಸುಜನ್. ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ಬೈಕ್ ಟ್ರಿಪ್ಪು. ಇಷ್ಟು ದಿನ ಬರೀ ಸೋಲೋ ಟ್ರಿಪ್ ಮಾಡ್ತಿದ್ದೆ. ಸೊ ನಾವಿವಾಗ ಇರೋದು ಕೆ ಆರ್ ನಗರಲ್ಲಿ. ಸೊ ಲೊಕೇಶನ್ ಯಾವುದು ಅಂತ ಹೇಳ್ತೀನಿ, ಬಟ್ ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅಂತ ಹೇಳಲ್ಲ. ಸೊ ನಾವು ಹೋಗ್ತಾ ಇರೋದು ಕೇರಳ ಮತ್ತು ತಮಿಳ್ನಾಡು. ಸೊ ಲೊಕೇಶನ್ ಯಾವುದು ಅಂತ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. We are finally in Kerala. ವಯನಾಡ್ ಇನ್ನೂ ಹೋಗಿಲ್ಲ, ಆನ್ ದ ವೇ ಇದ್ದೀವಿ. ಲುಕ್ ಎಟ್ ದ ವ್ಯೂ. ವಾವ್ ಥೆರಪಿ ಗುರು, ಇದು ನೆಕ್ಸ್ಟ್ ಲೆವೆಲಲ್ಲಿದೆ. Hey guys, so we have taken our first break. ಸ್ಟ್ರೈಟ್ ಅಲ್ಲಿಂದ ಅಂದರೆ ನಾವು ಸುಮಾರು ಕಡೆ ಸ್ಟಾಪ್ ಕೊಟ್ಕೊಂಡು ಬಂದ್ವಿ, ಅಲ್ಲಿ ಇಲ್ಲಿ ನೋಡ್ಕೊಂಡು ನಿಧಾನಕ್ಕೆ ಬಂದ್ವಿ. ಬಟ್ ತಿಂಡಿಗೆ ಅಂತ ಮೊದಲನೇ ಬ್ರೇಕ್ ಇದು. ಪ್ಲೇಸ್ ನೇಮ್ ಬಂದು ಏನು ಬರೋದು? ಪ್ಲೇಸ್ ನೇಮ್ ಆನಂದವಾಡಿ ಸಮಥಿಂಗ್ ಏನೋ ಕರೆಕ್ಟಾಗಿ ಹೇಳು ಬ್ರೋ. ಸೊ ಆನಂದವಾಡಿ, ಐ ಆಮ್ ನಾಟ್ ಶೋರ್ ಪ್ಲೇಸ್ ಹೆಸರು. ಅಲ್ಲಿದ್ದೀವಿ ಈಗ ಬ್ರೇಕ್ಫಾಸ್ಟಿಗೆ. ಆ್ಯಂಡ್ ಫಾರ್ ಬ್ರೇಕ್ಫಾಸ್ಟ್ ವಿ ಹ್ಯಾವ್ ದಿಸ್ ಒನ್, ಪೂರಿ, ದೋಸೆ ಮತ್ತು ಸಮೋಸ ಇದೆ. ಸೊ ಇಲ್ಲಿಂದ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಇಲ್ಲಿಂದ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ. ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ನಾವು ಹೋಗ್ತಾ ಇರೋದು ಮೊದಲನೇ ಪ್ಲೇಸ್ ಬಂದು ಡ್ಯಾಮ್, ಬಾಣಾಸುರ ಡ್ಯಾಮ್ ಅಂತ ಇದೆ. ಸೊ ನಮ್ಮ ರೂಮ್ ಕೂಡ ಅಲ್ಲೇ ಇರೋದು. ಸೊ ನಾವೇನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಅಂದರೆ ಡ್ಯಾಮ್ ಹತ್ರ ಹೋಗಿ ಎಲ್ಲ ನೋಡಿಕೊಂಡು, ಅಥವಾ ಡ್ಯಾಮ್ಗೆ ಹೋಗೋಕ್ಕಿಂತ ಮುಂಚೆ ರೂಮ್ಗೆ ಚೆಕ್ಕಿನ್ ಇರೋದೊಂದು 12 ಗಂಟೆಗೆ. ಸೊ ಫಸ್ಟ್ ಡ್ಯಾಮ್ ನೋಡ್ಕೊಳ್ಳೋಣ, ಅಲ್ಲಿ ಬೋಟಿಂಗ್ ಎಲ್ಲ ಇದೆಯಂತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬ್ಯಾಗ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಅಲ್ಲಿಂದ ವಯನಾಡ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಇರೋದು. ಸೊ ಈ ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಹೊಟ್ಟೆ ಫುಲ್ ಹಸಿತದೆ. ದೋಸೆ ಅಂತೂ ಬಂದಿದೆ. ವೇಟ್ ಅಲ್ಲಿ ಶೋ ಯು. ಕೇರಳ ದೋಸೆ ಹೀಗಿದೆ. ಎಲ್ಲ ಬ್ಯುಸಿ ಇದೆ ಬಿಟ್ಟರೆ ಫೋನಲ್ಲಿ. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರೋ ಟಿಲ್ ನಾವು? ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆಯಾ? ನೆಕ್ಸ್ಟ್ ದಿಸ್ ಗೈಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಮೊಬೈಲಲ್ಲಿ. ಸುತನ ಹೆಂಗೆ ಅನ್ನಿಸ್ತಾ ಇದೆ ಕೇರಳಕ್ಕೆ ಬಂದು? ಹೌದಾ? ಅಲ್ವಾ? ಇದಕ್ಕೇನು ಕೊಡ್ತಾರೆ ಬ್ರೋ? ಹಾಂ, ಇನ್ನೂ ಏನೋ ಅದಕ್ಕೆ ಸೈಡ್ ಬಂದಿಲ್ಲ. ಎರಡು ಸೇರಿ ನಾನು ಯಾವುದೋ ಇಡ್ಲಿ ಅನ್ಕೊಂಬಿಟ್ರೆ ನಮ್ಮೂರು ತಟ್ಟೆ ಇಡ್ಲಿ. ಆಯ್ತು ಬಿಡಪ್ಪ, ನಿಂದೆ ಗ್ಲೌಸು. ಇಲ್ಲ ಸೀರಿಯಸ್ ಆಗಿ ಅವ್ರು ಕೊಡ್ಬೇಕಾದ್ರೆ ಇಡ್ಲಿ ಕೊಡ್ತಾವ್ರೆ ಅನ್ಕೊಂಡೆ ಅಲ್ಲಿ. ಅಲ್ಲ ಹಂಗೆ ಆಯ್ತಲ್ಲ ಇಡ್ಲಿ ತರ. ಇಲ್ಲ, ದೋಸೆ ವೈಟ್ ಇದೆ ಫುಲ್. ಹಿಂದೆ ಮೇಲೆ ಈ ಥರ ನೀರು ದೋಸೆ ಥರನೇ ಅನಿಸ್ತೈತಿಲ್ಲ. ಸೊ ನಾವು ಕಾಫಿ ತಿಂಡಿ ಎಲ್ಲ ಆಯಿತು. ದೋಸೆ ತಿನ್ನೋಕ್ಕೆ ಬಂದ್ವಿ, ಬಟ್ ಜೊತೆಗೆ ಪರಾಟನೂ ತಿಂದ್ವಿ. ಪರಾಟ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ ಇಲ್ಲಿ. ನಾವು ಹೊರಗಡೆ ಎಲ್ಲ ನಮ್ಮ ಕಡೆ ಎಲ್ಲ ಒಂದು ಹೆಂಗೆ ಮಾಡ್ತೀವಿ ಅಂದರೆ ಹೊರಗಡೆ ಅಂತ ಅಂದ್ಬಿಟ್ಟು ಅದನ್ನು ಜಸ್ಟ್ ಬೇಯಿಸ್ಕೊಂಡು ತಿಂತಾ ಇರ್ತೀವಿ, ಲೈಕ್ ರೆಡಿಮೇಡ್ ಸಿಗುತ್ತೆ. ಬಟ್ ಇಲ್ಲ ಒಂಥರ ಪ್ರಾಪರಾಗಿ ಮನೇಲಿ ಮಾಡಿ ತರೋ ಪರೋಟ ಇದು. ಇಟ್ ವಾಸ್ ಅಮೇಝಿಂಗ್. ಬಟ್ ಏನು ಅಂದರೆ ಖಾರ ಜಾಸ್ತಿ ಇಲ್ಲಿ, ತುಂಬ ಖಾರ. ನಮ್ಗಂತೂ ಖಾರ ತಿನ್ನೋಕ್ಕೆ ಆಗಲ್ಲ, ಅಷ್ಟು ಖಾರ ಇದೆ. ಸೊ ಇಟ್ ವಾಸ್ ನೈಟ್. ಇವಾಗ ಇಲ್ಲಿಂದ ನಾವು ಬನಾಸರನ ಏನು ಪ್ಲೇಸ್ ಇದೆ? ಬನಾಸುರನ ಅದು ಬಾಣಾಸುರ ಡ್ಯಾಮ್ಗೆ ಹೋಗಿ ಬಾಣಾಸುರ. ಸೊ ನಾವು ಬಾಣಾಸುರ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ರೂಮ್ ಹತ್ತಿರ ಇದೆ. ಸೊ ಡ್ಯಾಮಿಗೆ ನೋಡಿಕೊಂಡು ಅಲ್ಲಿಂದ ರೂಮಿಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಆಮೇಲೆ ಬೇರೆ ಪ್ಲೇಸಸ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಯಾ, ಸೋ ಫಾರ್ ಸೋ ಗುಡ್, ಎಂಜಾಯಿಂಗ್. ಆ್ಯಕ್ಚುಲಿ ನಾವು ಆನ್ ದ ವೇ ಹೋಗ್ತಾ ಇದ್ವಿ. ಈ ಪ್ಲೇಸ್ ಯಾವ ಥರ ಇದೆ ಅಂದರೆ ಇಲ್ಲಿ ನಿಂತು ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಆ ಥರ ಇದೆ ಪ್ಲೇಸು. ತೋರಿಸ್ತೀನಿ. ವಾವ್, ಹಿಂದೆ ನೋಡಿ ನೀವು. ವೀಡಿಯೋದಲ್ಲಿ ಅಷ್ಟು ಜಸ್ಟಿಫೈ ಆಗ್ತಾ ಇಲ್ಲ ಇದು. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸತಿ ತೋರಿಸ್ತೀನಿ. ವೀಡಿಯೋದಲ್ಲಿ ಅಷ್ಟು ಜಸ್ಟಿಫೈ ಆಗ್ತಾ ಇಲ್ಲ. ಎಷ್ಟು ಹ್ಯೂಜ್ ಇದೆ ಅಂದರೆ ಈ ಒಂದು ಬೆಟ್ಟ, ಭಾಳ ಹ್ಯೂಜ್ ಇದೆ.
ಯಾವ ಲೆವೆಲಲ್ಲಿದೆ. ಬ್ಯೂಟಿಫುಲ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಅದು. ಸೊ ನಾವು ಬಂದಿದ್ದೀವಿ ಈಗ ನಮ್ಮ ಮೊದಲ ಲೊಕೇಶನ್ಗೆ. ಲೊಕೇಶನ್ ನೇಮ್ ಬಂದು ಬಾಣಾಸುರ ಸಾಗರ್ ಡ್ಯಾಮ್ ಅಂತ. ಸೊ ಗಾಡಿನ ಪಾರ್ಕ್ ಮಾಡಾಯ್ತು ಇಲ್ಲಿ. ಸೊ ಇಲ್ಲಿಂದ ಟಿಕೆಟ್ ತೊಗೋಬೇಕು, ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಬೋಟ್ ರೈಡ್ ಎಲ್ಲ ಇದೆಯಂತೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಡೂ ದ್ಯಾಟ್ ಆ್ಯಸ್ ವೆಲ್. ಸೊ ನೋಡೋಣ. ಸುಜನ ಬೋಟ್ ರೈಡ್ ಮಾಡ್ತೀವನಪ್ಪ? ಮಾಡ್ತೀವಾ? ಮಾಡ್ತೀರಾ ಬ್ರೋ? ಸುಜನ ಸಿಂಗಲ್ ಹೋಗ್ತೀಯಾ, ಡಬಲ್ ಹೋಗ್ತೀಯಾ, ಗ್ರೂಪಲ್ಲಿ ಹೋಗೋದು? ಸಿಂಗಲ್ ಒಬ್ಬನೇ ಸಿಂಗಲ್ ಹೆಬ್ಬಲಿನ. ಸೊ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಟಿಕೆಟ್ ತೊಗೊಳ್ಳಿಕ್ಕೆ. ಹಾಂ, ಕೀ ನನ್ನ ಹತ್ರ ಗಾಡಿದೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ ಕೇರಳ ಹೈಡಲ್ ಟೂರಿಸಂ ಸೆಂಟರ್ ಹೊರಗಡೆಯಿಂದ ಈ ಥರ ಇದೆ. ಟಿಕೆಟ್ ಇಲ್ಲ ತೊಗೋಬೇಕನ್ಸುತ್ತೆ. ಈಗ ಮಾತಾಡಿ ಬರೋ ಕೇರಳ ಮಲಯಾಳ ಮಾತಾಡಿ. ಬೇಕಾದ್ರೆ ನಾನು ಕನ್ನಡ ಕೆಲವಕ್ಕೂ ಮಾಸ್ ಸೇರ್ಸ್ಕೊಂಡು ಮಾತಾಡೋದು ಮಲಯಾಳಂ ಆಯ್ತು. ಸುಜನ್, ಸುಜಾ ಅವ್ನು ಕಳ್ಸೋ, ನಾನು ತಮಿಳ್ ಮಾತಾಡ್ತಾನೆ. ಕಮ್ ಬ್ರೋ, ಯು ಆಸ್ ಬ್ರೋ ಇನ್ ತಮಿಳ್. ಮೇಡಮ್ ಸ್ಪೀಡ್ ಬೋಟ್ 4 பேர் போகணும். ಎಷ್ಟು ಚಳಿ ಅಂದರೆ 4ನೇ ಸತಿ ಸುಸು ಮಾಡ್ತಾ ಇರೋದು. ಯಾಕಪ್ಪ? ಹ್ಞೂ. ನೀನು ಎಷ್ಟಿದು? ನೀನು 5. ನಾನು 4ನೇದು, ಇವನು 5ನೇದು. ಜಾಸ್ತಿ ನೀರು ಬೇರೆ ಕುಡ್ಬಿಟ್ವಾ ಲೇಡೀಸಾ ಜೆಂಟ್ಸಾ? ಸೊ ಜೆಂಟ್ಸ. ಸೊ ನೀರು ಜಾಸ್ತಿ ಕುಡಿದ್ಬಿಟ್ಟು ಚಳಿ ಬೇರೆ ಹಂಗೆ. ಇದು ಆ್ಯಕ್ಚುಲಿ ರೂಲು. ಒಬ್ಬ ಇಲ್ಲಿದ್ರೆ ಪಕ್ಕದ ಖಾಲಿ ಇರಬೇಕು, ಅದ್ರ ಪಕ್ಕದಲ್ಲಿ ಇನ್ನೊಬ್ಬ ಇರಬೇಕು. ಬ್ಯಾಕ್ ಕ್ಯಾಮ್ರಾ ಸ್ವಿಚ್ ಅಂತ ಮಾಡಲ್ಲ. 3 friends doing susu together. Yes. How is the feeling? Such a nice feeling. Such a nice feeling. Nice feeling. Yes. Bro, there is a rule. If you are doing here, if someone is doing there, middle one should be empty. That is how boys understanding is. Oh, that means you are telling more not about. No, bro. It's unwanted No, actually. bro. directly said no. I'm going to post this. This will be a meme. No. He said no. What he said? You only initiated. ಏನಪ್ಪ ಫುಲ್ಲು full Tamil guys ಬಂದಿಲ್ಲ. ಫುಲ್ ಸ್ಪೀಡ್ ಫುಲ್ ಮದ್ವಿ ಗುರು. ಅಲ್ಲಿಂದ ಹತ್ಕೊಂಡ್ಬಂದಿರೋದು ಗುರು ಕೆಳಗಡೆಯಿಂದ. 25 ರೂಪಾಯಿ ಇವು ತೋರಿಸ್ಲಾ? ಮಸ್ತಾಗಿದೆ. ಇದೇ ಡ್ಯಾಮ್ ಗುರು. ಇದು ಮಾತ್ರ ಸೂಪರ್. ಸುಧನ ಸುಸ್ತಾಗೋಯ್ತಪ್ಪ? ಫೈನಲಿ ವಿ ಆರ್ ಗೋಯಿಂಗ್ ಸ್ಪೀಡ್ ಬೋಟಲ್ಲಿ. ಗುರು ಕ್ರೇಜಿ ಆಗೈತೆ ಗುರು ಇದು. ನಾನಲ್ಲಿ ವೀಡಿಯೋಸಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಬಟ್ ಇವಾಗ ರಿಯಲ್ ಆಗಿ ವೇರ್ ಎಕ್ಸ್ಪೀರಿಯನ್ಸಿಂಗ್. ಕೀ ಜೋಬಲ್ ಹಾಕೊಂಡಿದ್ದೀನಿ ಈಗ. ಇಲ್ಲ ಬ್ರೋ, ಜೋಬಲ್ ಐತೆ, ಜಿಪ್ ಹಾಕೊಂಡಿದ್ದೀನಿ, ಏನಿಲ್ಲ. ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್. 1100 ರೂಪಾಯಿ ಗುರು. 5 ಜನಕ್ಕೆ 1100. ನಾವು 4 ಜನ ಇದ್ದೋ, ಬಟ್ ಸ್ಟಿಲ್ ಸೇಮೇ ಅದು, ಏನಾಗಲ್ಲ. ಸೊ ಆದರೂ ಈ ಡ್ಯಾಮ್ ಮಾತ್ರ ಏನು ಕ್ರೇಜಿ ಆಗೈತೆ ಅಂದರೆ ಸುತ್ತಮುತ್ತ ಎಲ್ಲ ಬರೀ ಬೆಟ್ಟ ಗುಡ್ಡನೇ ಇದೆ. ಮಧ್ಯದಲ್ಲಿ ನೀರು ಹೋಗಿ ಇಟ್ಟಿರೋದಪ್ಪ. ಇದು ಫ್ಲೋಟ್ ಆಗುತ್ತೆ ಆಬ್ವಿಯಸ್ಲಿ. ಹಂಗೆ ಕೊಡು. ಸೊ ಇಲ್ಲಿ ಜಾಕೆಟ್ ಎಲ್ಲ ತೊಗೋಬೇಕು. ಜಾಕೆಟ್ ಹಾಕ್ಕೊಂಡು ನಿಮ್ಮ ಜೀವಗಳಿಗೆ ನೀವೇ ಜವಾಬ್ದಾರರು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆಲ್ಲ ಬಾಯ್ಸ್ ಎಲ್ಲ ರೆಡಿ ಆಗಿದ್ದೀವಿ ಈಗ. ಸುಧನ ಪಪ್ಪ ಮಿಸ್ಸೇ ಬೇಡ ಬ್ರೋ, ನೀವು ಬನ್ನಿ ಬ್ರೋ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡು ನಮ್ಮ ಸುರಕ್ಷಾ ಕವಚಗಳನ್ನು ಹಾಕಿಕೊಂಡು ನಾವು ನಮ್ಮ ರಥಕ್ಕಾಗಿ ಕಾಯ್ತಾ ಇದ್ದೀವಿ. ಹಾಗೆ ಬಿಡ.
too good. ಬೋಟ್ ರೈಡ್ ಮುಗಿಸ್ಕೊಂಡು ಬಂದ್ವಿ ಗುರು. ಈಗ ನಾವು 5ನೇ ಸತಿ ಅಲ್ಲ 6ನೇ ಸತಿ ಹೋಗ್ತಾ ಇದ್ದೀವಿ ಸುಸು ಮಾಡೋಕ್ಕೆ. ಸುಸ್ತು ಮಾಡೋದನ್ನ ಕೌಂಟ್ ಮಾಡ್ಕೊಂಡು ಮಾಡ್ತಾವನೆ. 6ನೇ ಸತಿನೋ 7ನೇ ಸತಿನೋ? 4ನೇ ಸತಿ. ನೀಟಾಗೈತಾ? ಸ್ವಲ್ಪ ತಣ್ಣಗಾಗೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಸ್ಕೂಬಾ ಡೈವಿಂಗ್ ಇಲ್ಲಿಂದ ಈಗ ಡೈರೆಕ್ಟ್ ರೂಮ್ ಕೊಟ್ಟೋಗ್ಬಿಡ್ತೀವಿ. ಸ್ವಲ್ಪ ಫ್ರೆಶ್ ಆಗಿ ಅಲ್ಲಿಂದ ಬೇರೆ ಪ್ಲೇಸಸ್ ನೋಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಪ್ಲ್ಯಾನ್ ಇದ್ದಿದ್ದು ಸಂಜೆ ಒಟ್ಟಿಗೆ ರೂಮ್ಗೆ ಹೋಗೋಣ ಅಂತ. ಬಟ್ ಈ ಲೊಕೇಶನಿಂದ ರೂಮ್ ಬರೀ 3 ಕಿಲೋಮೀಟರು. ಸೊ ಅದಕ್ಕೆ ಚೆಕ್-ಇನ್ ಆಗಿಬಿಡೋಣ ಅಂದ್ಬಿಟ್ಟು ಈಗ ಐಸ್ ಗೋಯಿಂಗ್. ಫ್ರೀ ಆಗುತ್ತೆ ಆ ಸೈಡ್ ಆದಂಗೆ ಇರೋದು ನಮ್ಮದು. ಸೊ ಬಾಣಾಸುರ ಡ್ಯಾಮ್ನ ಮುಗಿಸ್ಕೊಂಡು ಈಗ ನಾವು ರೂಮಿಗೆ ಬಂದಿದ್ದೀವಿ. ರೂಮಲ್ಲಿ ನಾವು 4 ಜನಕ್ಕೆ ಅಂತ ನಾವು ಬುಕ್ ಮಾಡಿರೋದು. ಸೊ 2 ಬೆಡ್ ಇಲ್ಲಿದೆ, 2 ಬೆಡ್ ಇಲ್ಲಿದೆ. ಸೊ ಒಳಗಡೆ ಇದೆಯಾ? ಅದು ವಾಶ್ರೂಮ್ ಇರಬೇಕು. ಸೊ ಇಲ್ಲಿ ಕೆಳಗಡೆ ಪೂಲ್ ಇದೆ. ಸೊ ಇವಾಗ ಬ್ರೋ ನೆಕ್ಸ್ಟ್ ಲೊಕೇಶನ್ ಎಲ್ಲಿಗೆ ಬ್ರೋ? ನೆಕ್ಸ್ಟ್ ಲೊಕೇಶನ್ ಈಗ ನೆಕ್ಸ್ಟ್ ಅದೇ 900 ಕಂಡಿನ ಗಿಂಡಿನ. ಓಕೆ, ಅದಾದ್ಮೇಲೆ ಹೇಳಿದ್ರು ಬ್ರೋ, ನನಗೇನು ಗೊತ್ತು. ಅದಾದ್ಮೇಲೆ ಎಲ್ಲಿಗೆ? ಅಲ್ಲಿಂದ ಬ್ರೋ ಫಸ್ಟು 900 ಕಂಡಿ ಗ್ಲಾಸ್ ಬ್ರಿಡ್ಜ್ ಓಕೆನಾ. ನೆಕ್ಸ್ಟು ಒಕಾಡಿಯಾ ಲೇಕು, ನೆಕ್ಸ್ಟು ಮೀನ್ಮಟ್ಟಿ ವಾಟರ್ ಫಾಲ್ಸು, ಹಂಗೆ ಬರ್ತಾ ವ್ಯೂ ಪಾಯಿಂಟ್. ಆಮೇಲೆ ಅಲ್ಲೇ ಎಸ್ಟೇಟ್ ಅಲ್ಲೇ ಇರೋದಲ್ವ, ಇದು ಹತ್ರನೇ, ಲೇಕ್ ಹತ್ರನೇ. ಓಕೆ, ರೂಮಿಂದ ಹೊರಟು ನಾವು ಬಂದಿದ್ದೀವಿ ಈಗ ಮೀನಮಟ್ಟಿ ವಾಟರ್ ಫಾಲ್ಸ್. ಗಾಡಿನ ಪಾರ್ಕ್ ಮಾಡಾಯಿತು. ಸೊ ಈಗ ಇಲ್ಲಿಂದ ಮೇಲ್ಗಡೆ ವಾಟರ್ ಫಾಲ್ಸ್ ಹೋಗಬೇಕು. ನೀರು ಯಾಕೋ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ನಮಗೆ ಇಲ್ಲಿ ಮಲಯಾಳಂ ಬರಲ್ಲ. ಸೊ ವಿ ಹ್ಯಾವ್ ಒನ್ ಗಾಯ್ ಹೂ ಸೇವ್. ಬರಲ್ವಾ ಮಲಯಾಳಂ? ಹಾಂ, ಸುಜನ್ ಬರುತ್ತೆ, ಹೀ ಈಸ್ ಎಕ್ಸ್ಪರ್ಟ್. ಬಟ್ ಇಲ್ಲೊಬ್ಬ ಇದ್ದಾನೆ, ಹೀ ಈಸ್ ಫ್ರಮ್ ಚೆನ್ನೈ, ತಮಿಳ್ನಾಡು. ಸೊ ಅವ್ರಿಗೆ ಸ್ವಲ್ಪ ತಮಿಳ್ ಗೊತ್ತು. ಸೊ ತಮಿಳ್ ಮಲಯಾಳಂ ಸ್ವಲ್ಪ ಹಂಗಂಗೆ ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಹೀ ಈಸ್ ಅವರ್ ಸೇವಿಯರ್. ಹೋಗ್ತಾ ಇದ್ದೀವಿ ಮೇಲ್ಗಡೆ. ಪೇ ಪಾರ್ಕಿಂಗ್ ಅಂತ ಎಲ್ಲ ಕಡೆ. ಇಲ್ಲ ಇದೇನಾ ವಾಟರ್ ಫಾಲ್ಸಿಗೆ ಚಿಕ್ಕ ದಾರಿ ಐತೆ. ಟಿಕೆಟ್ ತೊಗೋತಾ ಇದ್ದಾರೆ. ಕೇರಳ ವೈಲ್ಡ್ ಲೈಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್. ಫೀಸ್ ಎಷ್ಟಂತೆ ಬ್ರೋ? 500 ರೂಪಾಯಿನಲ್ಲಿ. ಸೊ ಇಲ್ಲಿ 400 ರೂಪಾಯಿ ಪೇ ಮಾಡ್ತಿದ್ದಾನೆ. ಸೋದನ ಟ್ರೆಕ್ ಮಾಡಬೇಕು 1 ಕಿಲೋಮೀಟ್ರ್. ಬಂದರೆ ಇಲ್ಲಿ 400 ರುಪೀಸ್ ಕೊಡು ಒಬ್ಬರಿಗೆ. ಸಾರಿ, ಒಬ್ರಿಗೆ 100, 4 ಜನದಿಂದ 400 ರುಪೀಸ್ ಆಯಿತು. ನೀರು ತುಂಬ ಕಮ್ಮಿ ಇದೆ ಅಂತಾರೆ, ಬಟ್ 1 ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವಿಲ್ ಸಿ. ಇನ್ನೂ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ತಾ ಇದ್ದಾರೆ ಬಾಸ್. ವಾಟರ್ ಫಾಲ್ಸ್ಗೆ ಹೋಗೋ ದಾರಿ ಈ ಥರ ಇದೆ. But the thing is, like if water falls comes now, we can feel from here itself. That sound itself. ಆ್ಯಕ್ಚುಲಿ ನೀರು ನೋಡೋಕ್ಕೆ ಅಂತ ನಾವು ಬಂದಿದ್ವಿ. ನೀರು ನಮ್ಮನ್ನ ನೋಡ್ತಿದೆ. ನಮ್ಮ ಕಣ್ಣಿಲಿದ್ದು ನೀರು ಬರುತ್ತೆ. ಆ್ಯಕ್ಚುಲಿ ನೀರೇ ಇಲ್ಲ ಗುರು, ಒಂಚೂರು ನೀರಿಲ್ಲ. 100 ರೂಪಾಯಿ ವೇಸ್ಟ್ ಆಯಿತು. 400 ರೂಪಾಯಿ ವೇಸ್ಟು 4 ಜನದಿಂದ. ಇನ್ನೂ ಮೇಲೆ ಹೋಗ್ಬೇಕು. ಅವನೇನೋ ರಾಕ್ ಕ್ಲೈಮ್ ಮಾಡ್ಕೊಂಡು ಹೋಗಿ ಬರ್ಬೇಕು ಬ್ರೋ. ಏನು ಹತ್ಕೊಂಡು ಹೋದ್ರು ಅಷ್ಟೇ ಬ್ರೋ. ನೋಡಿ ಇಲ್ಲೆಲ್ಲ ನೀರು ಸುರಿತಾ ಇದ್ರೆ ಸರಿ, ಏನು ಮಾಡೋಕ್ಕಾಗಲ್ಲ. ಕಾಂಟ್ ಹೆಲ್ಪ್. ಫುಲ್ ಸ್ಲಿಪ್ ಆಗ್ತಾಯಿದೆ ಇದು ನೆಲ ಎಲ್ಲ. ಶೂ ಬೇರೆ ಹಾಕೊಂಡ್ಬಿಟ್ಟಿದ್ದೀವಿ. ಇವಾಗ ಇದನ್ನೆಲ್ಲ ಇಟ್ಕೊಂಡು ನಾವು ಮೇಲ್ಗಡೆ ಅಲ್ಲಿ ತನಕ ಹೋಗ್ಬೇಕು ಬ್ರೋ. Is that really worth? ಇಟ್ ಈಸ್ ವರ್ತ್. ಅಡ್ವೆಂಚರ್ ಇದೆ ಸುಜನ. ನೀರಿಲ್ಲ ಅಂತ ಗೊತ್ತಾಯ್ತು, ಬಟ್ ಟ್ರೆಕ್ ಮಾತ್ರ ಕ್ರೇಜಿ ಆಗೈತಿದೆ. ಸುಜನ ಆ್ಯಕ್ಚುಲಿ ಇವನು ಇವೆಲ್ಲ ಮಾಡಲ್ಲ, ಬಟ್ ದಿಸ್ ಟೈಮ್ ಈ ಡಿಡ್. ಇವನಿಗೆ ಹೈಟ್ ಫೋಬಿಯಾ ಇದೆ. ಬಟ್ ಸ್ಟಿಲ್ ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು ಮೈ ಬ್ರದರ್. ನಾನೇ ಪ್ರೌಡ್ ಆಯ್ತು. ಆ್ಯಕ್ಚುಲಿ ಇನ್ನೂ ಮೇಲೆ ಹೋಗ್ಬೇಕು ನಾವು. ಸೊ ಕೂತಿದ್ದೀವಿ, ಸ್ವಲ್ಪ ಸುಸ್ತಾಯಿತು ಅಂತ. ನಾನು ಇಲ್ಲಿಂದ ವ್ಯೂ ತೋರಿಸ್ತೀನಿ ತಟ್ರಿ. ಇದೆ ಇಲ್ಲಿ ಫುಲ್ ಜಾರುತ್ತೆ ಗುರು. ಮೇಲೆ ಇನ್ನೂ ಈ ಥರ ಇದೆ. ಇಲ್ಲಿಯ ವಾಟರ್ ಫಾಲ್ ಟ್ರೆಕ್ ಮುಗಿಸಿ ನಾವು ಹೋಗ್ತಾ ಇದ್ದೀವಿ ಪುಕೋಡೆ ಲೇಕ್. ಪ್ರೊನೌನ್ಸಿಯೇಷನ್ ಏನಾದ್ರು ತಪ್ಪಾಗಿದ್ರೆ ಐ ಆಮ್ ಸಾರಿ. ಐ ಡೋಂಟ್ ನೋ. ಎಲ್ಲ ಇಟ್ಸ್ ಓಕೆ, ಪರವಾಗಿಲ್ಲ. ಐ ಆಸ್ಕ್ಡ್ ಅಪಾಲಜಿ, ಸೊ ಇಟ್ಸ್ ಫೈನ್. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊಟ ಮಾಡಿಲ್ಲ, ಹೊಟ್ಟೆ ಹಸ್ವಾಗ್ತಿದೆ. ನಾವು ಟ್ರೆಕ್ ಮಾಡ್ತಾರೋ ದಾರಿ ಈ ಥರ ಇದೆ ಗುರು. ದಿಸ್ ಇಸ್ ಹೌ ಇಟ್ ಇಸ್ ಟ್ರೆಕಿಂಗ್. ಹಾಂ, ಎಸ್ ಗೈಸ್. Robot started to speak. ರೋಬೋಟ್ ಸ್ಟಾರ್ಟೆಡ್ ಟು ಸ್ಪೀಕ್.
ನೀರಿರಲಿಲ್ಲ ಬಟ್ ಒಳ್ಳೆ ಟ್ರೆಕ್ ಆಯಿತು. ಸೊ ಈಗ ಊಟ ಮಾಡಿಕೊಂಡು ವಿಲ್ ಗೋ ದೇರ್. ಸಿ ಯು. ಮಧ್ಯಾಹ್ನ ಊಟಕ್ಕೆ ಅಂತ ಬ್ರೇಕ್ ತೊಗೊಂಡಿದ್ದೀವಿ. ಈಗ ಅಲ್ಲಿ ಸೋಡಾ ಎಲ್ಲ ಕುಡಿದ್ವಿ. ಪುನಃ ಆಮೇಲೆ ಲೇಕ್ ಹತ್ರ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಊಟ ಮಾಡ್ಕೊಂಬೋಣ. ಟೈಮ್ ಎಷ್ಟು ಸಿಗುತ್ತಾನೆ? ಟೈಮ್ ನೋಡು 2:30 ಆಗಿದೆ. ಸೊ ಊಟ ಮಾಡಿಕೊಂಡು ಲೇಕ್ ಹತ್ರ ಹೋಗಿ ಅಲ್ಲಿಂದ ಲೇಕ್ ನೋಡಿಕೊಂಡು ಟೀ ಎಸ್ಟೇಟ್, ಆಮೇಲೆ ಬೇರೆ ಯಾವ್ದಾದ್ರು ವಾಟರ್ ಫಾಲ್ಸ್ ಮತ್ತು ಇನ್ನೊಂದು ಗ್ಲಾಸ್ದೇನೋ ಒಂದು ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅನ್ಕೊತಿದ್ದೆ. ಊಟ ಮಾಡ್ಕೊಂಡು ಏನಾದ್ರು ಹೊರಡೋದು. ದಟ್ಸ್ ದ ಪ್ಲ್ಯಾನ್ ಆ್ಯಸ್ ಆಫ್ ನೌ. ಊಟ ಮಾಡಿ ಆಯಿತು. ಸೊ ಈಗ ಇಲ್ಲಿಂದ ಲೇಕಿಗೆ ಹೊರಡಬೇಕು. ಆಗಲೇ 3-3:30 ಆಯಿತು ಗುರು. ನಾವು ಜಾಸ್ತಿ ಇನ್ನೂ ಎಕ್ಸ್ಟ್ರಾ ಪ್ಲೇಸಸ್ ನೋಡಬೇಕು ಅಂದ್ಕೊಂಡು ಬಟ್ ಕವರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಲೇಕ್ ಒಂದು ನೋಡೋದು, ಟೀ ಪ್ಲ್ಯಾಂಟೇಷನ್ಗೆ ಒಂದು ಹೋಗೋದು, ಅದು ಬಿಟ್ಟರೆ ಬೇರೆ ಇನ್ಯಾವ್ದು ಆಗೋದು ಅದಕ್ಕೆ ಹೋಗೋದು ಅಷ್ಟೇ. ಬಿಸಿಲಂತೂ ಹೆವಿ ಆಗ್ತಿತ್ತು ಗುರು. ನಾನು ಕಮ್ಮಿ ಇನ್ನೊಂದು ಮಳೆ ಮೋಡ ಇರುತ್ತೆ ಹಂಗೆ ಹಿಂಗೆ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಬಿಸಿಲು ಹೊಡಿತೈತಿ ಈ ರೇಂಜಿಗೆ. ಫುಲ್ ಬಿಸಿಲು. ನಾವೀಗ ಪೂಕೋಡೆ ಲೇಕಿಗೆ ಬಂದಿದ್ದೀವಿ. ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಅಡಲ್ಟ್ಸಿಗೆ 40, ಚಿಲ್ಡ್ರನ್ಸಿಗೆ ಇಟ್ ಇಸ್ 30 rupees. ಅಷ್ಟೊಂದು ಜನ ಏನಿಲ್ಲ ಇಲ್ಲಿ ಆ್ಯಕ್ಚುಲಿ. ನಾವು ಆ್ಯಕ್ಚುಲಿ ಮ್ಯಾಪಲ್ಲಿ ನಮ್ಗೆ ಯಾವ ರೋಡ್ ತೋರಿಸಿದೆ ಅಂದರೆ ಎಲ್ಲ ಗಲ್ಲಿ ತೋರಿಸಿದೆ, ಚಿಕ್ಕ ರೋಡ್ ತೋರಿಸಿದೆ. ಬಟ್ ಆ್ಯಕ್ಚುಲಿ ಆ ಒಂದು ಪಾರ್ಟ್ ಆಫ್ ಕೇರಳ ಇಟ್ಸ್ ಆ್ಯಕ್ಚುಲಿ ಸೋ ಗುಡ್. ನನಗಂತೂ ಊರಂತೂ ನೆಕ್ಸ್ಟ್. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕೇರಳಕ್ಕೆ ಬಂದಿರೋದು. ನನಗಂತೂ ತುಂಬ ಇಷ್ಟ ಆಗೋದು. ಇಲ್ಲಿ ಮನೆಗಳಂತೂ ತುಂಬ ಚೆನ್ನಾಗಿದೆ. ಲೈಕ್ ಅವ್ರು ಯಾವ ಥರ ಕಟ್ಸಿದಾರಲ್ಲ, ಇಟ್ ಇಸ್ ಟೂ ಗುಡ್. ಮನೆಗಳು ಎಷ್ಟಾಗಲ್ಲ ಸುಮ್ಮನೆ. ಸೊ ಯಾವ್ದಾದ್ರು ಕೇರಳ ಹುಡುಗಿನ ಮದುವೆ ಆಗಿ ಸೆಟಲ್ ಆಗೋದು. ಐ ರಿಯಲಿ ಲೈಕ್ your home. Any Kerala girls watching this video, if you are single, let us know. So something like this. ಇಲ್ಲಿ ಸದರನ್ ಸ್ಟೋರ್ ಅಂತಲೇ ಇದೆ. ಇದೆಲ್ಲ ಚಾಕ್ಲೇಟ್ಸು ಅದು ಇದು. ಏನಪ್ಪ ಸುಜನ ಡೌನ್ ಆಗೋದಾಗಲೇ ಬೋಟಿಂಗ್ ಮಾಡಲಿಕ್ಕೆ ಅಂತ ಬಂದಿದ್ದೆವು ಗುರು. ಆ್ಯಕ್ಚುಲಿ ಬೋಟಿಂಗ್ ಮಾಡೋಕ್ಕೆ ಚೆನ್ನಾಗೈತೆ ಇದು. ಸಮಥಿಂಗ್ ಲೈಕ್ ದಿಸ್. ಇದ್ದಾವೆ 4 ಜನ 6 ಜನ ಅಥವಾ ಅಲ್ಲಿ ಕೂಡ ಇದ್ದಾವೆ. ಪ್ರೈಸು ಐ ಥಿಂಕ್ 4 ಪೀಪಲ್ಗೆ 450 ಸಮಥಿಂಗ್, 2 ಪೀಪಲ್ಗೆ 300 ಸಮಥಿಂಗ್. ಸುಜನ ಯಾವ್ದಕ್ಕೆ ಹೋಗೋದೀಗ? 4 ಪೀಪಲ್ಲ ಒಂದ್ರಲ್ಲೇ. ಸೊ ಸಮಥಿಂಗ್ ಲೈಕ್ ದಿಸ್. ಪೆಡಲ್ ಮಾಡ್ತಾ ಇದ್ದೀವಿ ಗುರು. ಇದು ಬುದ್ಧಕ್ಕೆ ಹೋಯ್ತಲ್ಲ, ಜೋರಾಗಿ ಮಾಡೋಕೆ ಅನ್ಸುದನ. ಮುಂದಕ್ಕೆ ಹೋಯ್ತೈತೆ ಇದು ಆ್ಯಕ್ಚುಲಿ. ಆಗ್ತೈತಲ್ವಾ? ಹೋಗ್ತೈತದನ. ಹಾಳಾಯ್ತಾ ಇದು? ನಾವಿಲ್ಲಿ ಪೆಡಲ್ ಮಾಡ್ತಾ ಇದ್ದೀವಿ. ಅವನ ಅಜ್ಜಿ ಮುಂದಕ್ಕೆ ಹೋಯ್ತಲ್ಲ ಇದು. ತಗೊಂಡ್ಬಿಟ್ಟ 4 ಜನ. ಎಷ್ಟು ರೂಪಾಯಿ ಕೊಟ್ಟಿದ್ದು? ಇಬ್ಬರು ಇದ್ದಾರೆ ನನ್ನ ಪ್ರಕಾರ ಈಸಿಯಾಗಿ ಮುಟ್ಬೋದಿತ್ತು. ಈಗ 4 ಜನ ತೂಗವ್ರೆ ಅಂತನಾ ಗುರು? ತಗೊಂಡ್ಬಿಟ್ಟು ಈ ಸುಜನನ್ ಪಕ್ಕ ಕೂರ್ಸ್ಕೊಂಡೆ ಒತ್ತಾ ಇದ್ದೀವಿ. ಒತ್ತದಲ್ಲ ಇವರು ಕಾಲು ಒತ್ತು ಗುರು. ಒಬ್ಬರ ಕೈನೇ ಏನಾಗಲ್ಲ. ಒಟ್ಟು ಕಾಲಲ್ಲಿ ಮಾಡ್ತೀಯಲ್ಲ ಬಂದಿದೆ. 2 ಕಾಲ ಬಿಟ್ಟು ಸುನ ಅದು ಸ್ಟಕ್ಕೈತು ಸುಜನ. ಸಿಗಾಕ್ಬಿಟ್ಟದು ಸುಜನ. ಸಿಗಾಕ್ಬಿಡ್ತು ಸುಜನ. ಆ ಕಡೆ ಕೊಟ್ಕೊಳ್ತೀರಿ. ಗಿಡ ಆಯ್ತು ಅಡಿ ಸಿಗಾಕ್ಬಿಟ್ಟದು. ಪೆಡಲ್ ಮಾಡೋಕ್ಕೆ ಅಂತ ಹೋದೋಗರು ಸುಸ್ತಾಗೋಯ್ತು. ಹೆವಿ ಸುಸ್ತಾಗೋಯ್ತು. ಸೀರಿಯಸ್ ಆಗಿ ಈಸಿ ಅಂದ್ಕೊಂಡು ಸುಜನ್ ಶಕೆ ಆಯ್ತಾಯ್ತು ಪಾಪ ಸುಜನ್ಗೆ. ಓ ಯಪ್ಪ, ಕೈ ಕಾಲ ನೋವು ಬಂದ್ಬಿಡ್ತು. ಇಟ್ಸ್ ಓಕೆ, ಎಕ್ಸ್ಪೀರಿಯನ್ಸ್ ಒಂದು. ಎಲ್ಲತ್ರ ನೋಡಿ ಬ್ರೋ. ನನ್ನ ಹಿಂದೆ ಒಂದು ಅದ್ಭುತವಾದ ವ್ಯೂ ಇದೆ. ನೋಡೋಕೆ ರೆಡಿ ಇದ್ದೀರಾ? ನಾವಿದ್ದೀವಿ ಕೇರಳದ ಟೀ ಎಸ್ಟೇಟಲ್ಲಿ. ವೈಥಿರಿ ಹೆಸರನ್ನ ಮಿಸ್ಪ್ರೊನೌನ್ಸ್ ಮಾಡ್ತಿದ್ರೆ ಅಪಾಲಜೀಸ್. ಸೊ ಐ ಆಮ್ ಇನ್ ದಿಸ್ ಟೀ ಎಸ್ಟೇಟ್. ಈ ಒಂದು ಟೀ ಎಸ್ಟೇಟಲ್ಲಿ ಇದ್ದೀವಿ, ಸುತ್ತಾಡ್ತಾ ಇದ್ದೀವಿ. ಸಂಜೆ 5 ಗಂಟೆ ಆಗಿದೆ. ಸಂಜೆ ಟೈಮಲ್ಲಿ ಆ್ಯಕ್ಚುಲಿ ಫೋಟೋಸ್ ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ನಾನು ಬಂದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಿದ್ದೆ ಫೋಟೋಸು. First I will go there. We just make one video. ಸೊ ಫೈನಲಿ ನಾವು ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಬ್ಯಾಕ್ ಟು ರೂಮ್.
ಮಧ್ಯದಲ್ಲಿ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಊಟಕ್ಕೆ ಅಂತ ಹೋದ್ವಿ, ಊಟಕ್ಕೆ ಪಾರ್ಸಲ್ ತೊಗೊಂಡು ವಾಪಸ್ ರೂಮಿಗೆ ಬಂದ್ವಿ. ರೂಮಿಗೆ ಬಂತು ಸ್ವಲ್ಪ ಹೊತ್ತು ಕೂತಿದ್ವಿ. ನಾಳೆಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡ್ ದೀಕ್ಷಿತ್ ಇಬ್ಬರು ಹೋಗ್ಬಿಟ್ಟು ಪೂಲಿಗೆ ಬಿದ್ವಿ. ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಬಂದು ಪುನಃ ಸ್ನಾನ ಮಾಡಿಕೊಂಡು ಈಗ ಚೆನ್ನಾಗಿ ತಿಂದು ದಬಾ ಕೊಡೋ ಟೈಮು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಡೇ 1, ಇನ್ನು ಡೇ 2, ಡೇ 3 ಎಲ್ಲ ಇದೆ. ಸೊ ಸ್ಟೇ ಟ್ಯೂನ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿ ಯು.